ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಮಲೆನಾಡು ಮುಸ್ಲಿಂ ಒಕ್ಕೂಟದಿಂದ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನಾ ಸಭೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಡಾಕ್ಟರ್ ಅಬ್ದುಲ್ ರಶೀದ್ ಸುಧೀರ್ ಕುಮಾರ್ ಅಭಿಪ್ರಾಯ. ಮುಂಗಾರು ಮುಂಗಡ ಪ್ರವೇಶ, ತಾಲೂಕು ಆಡಳಿತದಿಂದ ಮುಂಜಾಗ್ರತಾ ಕ್ರಮ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಹಾಯವಾಣಿ ಸಂಪರ್ಕಿಸಿ ನೆರವು ಪಡೆಯಲು ತಹಶೀಲ್ದಾರ್ ಮನವಿ. ಹೆಬ್ಬರ್ಗೆ ಗ್ರಾಮದ ಸರ್ಕಾರಿ ಶಾಲೆ ಮೇಲ್ಛಾವಣಿ ಕುಸಿತ, ಸ್ಥಳಕ್ಕೆ ಬಾರದ ಅಧಿಕಾರಿಗಳು. ಹಿರೇನೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರುಣನ ಅವಕೃಪೆಗೆ 106 ಎಕರೆ ಮೆಕ್ಕೆಜೋಳ ಅಪೋಷಣೆ. ಸ್ಥಳಕ್ಕೆ ಬಂದು ಪರಿಶೀಲಿಸಿ ಎಂದು ಬೇಡುತ್ತಿದ್ದಾರೆ ನೊಂದ ರೈತರು. ಈಗ ಸುದ್ದಿಯ ವಿವರ. ವಕ್ಫ್ ಕಾಯ್ದೆ ತಿದ್ದುಪಡಿ ಹೆಸರಿನಲ್ಲಿ ಅಲ್ಪಸಂಖ್ಯಾತರನ್ನು ಶೋಷಿಸುವ ಕೆಲಸ ನಡೆಯುತ್ತಿದೆ. ದೇಶದಲ್ಲಿ ಹಿಂದೂ ಮುಸ್ಲಿಂ ನಡುವಿನ ಬಾಂಧವ್ಯವನ್ನು ವಿಭಜಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಡಾಕ್ಟರ್ ಎಂಎಸ್ಎಂ ಅಬ್ದುಲ್ ರಶೀದ್ ಜೈನಿ ಸಕಾಫಿ ತಿಳಿಸಿದರು. ಸಾಗರದ ಗಾಂಧಿ ಮೈದಾನದ ನಗರಸಭಾ ರಂಗಮಂದಿರದಲ್ಲಿ ಸೋಮವಾರ ಮಲೆನಾಡು ಮುಸ್ಲಿಂ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ವಿರೋಧಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ವಾಗ್ಮಿ ಸುಧೀರ್ ಕುಮಾರ್ ಮುರೊಳ್ಳಿ ಮಾತನಾಡಿದರು. ವೇದಿಕೆಯಲ್ಲಿ ಮೌಲಾನಾ ಅಬ್ದುಲ್ ಅಬು ತಾಲಿಬ್ ರಹಮಾನಿ ಸಾಬ್, ಮೌಲಾನಾ ಸೈಯದ್ ತನ್ವೀರ್ ಹಾಶ್ಮಿ ಸಾಬ್, ಮೊಹಮ್ಮದ್ ಹುಸೇನ್ ಆಸಿಫ್ ಖಾದ್ರಿ, ಅಬ್ದುಲ್ ಹುನ್ನಾನ್ ಇನ್ನಿತರರು ಹಾಜರಿದ್ದರು. ಮೌಲಾನಾ ಸೈಯದ್ ತೌಫಿಕ್ ಕಾಸಿಂ ಸ್ವಾಗತಿಸಿದರು. ನೌಫಲ್ ವಿಟ್ಲ ಕಾರ್ಯಕ್ರಮ ನಿರೂಪಿಸಿದರು. ನಾವು ಯಾವುದೇ ಪಕ್ಷಗಳ ಪತಾಕೆಯನ್ನು ಎತ್ತಿಕೊಂಡಿಲ್ಲ, ಯಾವುದೇ ಧಾರ್ಮಿಕ ಸಂಘಟನೆಗಳ ಪತಾಕೆಯನ್ನು ಹೊತ್ತುಕೊಂಡಿಲ್ಲ. ಮಲೆನಾಡು ಮುಸ್ಲಿಂ ಒಕ್ಕೂಟದವರನ್ನು ಬೇರೆ ಪತಾಕೆಯನ್ನು ಸೃಷ್ಟಿ ಮಾಡಿ ಆ ಪತಾಕೆಯನ್ನು ಹಿಡಿದುಕೊಂಡು ಬನ್ನಿ ಅಂತ ಹೇಳಿಲ್ಲ. ಇದು ದೇಶಕ್ಕೆ ಸಂಬಂಧಪಟ್ಟದ್ದು, ದೇಶಭಕ್ತಿಗೆ ಸಂಬಂಧಪಟ್ಟದ್ದು, ಈ ದೇಶದ ಅಲ್ಪಸಂಖ್ಯಾತ ಉಳಿಗೆ ಸಂಬಂಧಪಟ್ಟದ್ದು, ಅವರ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟದ್ದು, ಅವರ ಅಭಿವೃದ್ಧಿಯ ಭವಿಷ್ಯಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ನಾವು ಎತ್ತಿ ಹಿಡಿದಿರುವುದು ಭಾರತದ ಸುಂದರವಾದ ಪತಾಕೆ, ಝಂಡಾ ಉಚ್ಚಾರಣೆ ಮಾಡೋಣ. ನಮ್ಮ ಝಂಡಾ ಮೇಲ್ಭಾಗದಲ್ಲಿ ಕೇಸರಿ, ಕೆಳಭಾಗದಲ್ಲಿ ಹಸಿರು, ಮಧ್ಯಭಾಗದಲ್ಲಿ ಬಿಳಿ, ಆ ಬಿಳಿಯ ಮಧ್ಯೆ 24 ಕಾಲುಗಳ ಅಶೋಕ ಚಕ್ರ. ನಮ್ಮ ದೇಶದ ಧ್ವಜದ ಮಧ್ಯದಲ್ಲಿರುವ 24 ಕಾಲುಗಳ ಅಶೋಕ ಚಕ್ರದ ಸಂದೇಶ ಗೊತ್ತಾ ನಿಮಗೆ? ಈ ದೇಶದ ಪ್ರತಿಯೊಬ್ಬ ಪ್ರಜೆ 24 ಗಂಟೆಗಳಲ್ಲಿ ಎಚ್ಚರವಾಗಿರಬೇಕು ಅಂತದರ ಅರ್ಥ. ಪ್ರತಿಯೊಬ್ಬ ಸಿಟಿಜನ್ 24 ಗಂಟೆ ಎಚ್ಚರವಾಗಿರಬೇಕು. ದೇಶದ್ರೋಹಿಗಳ ವಿರುದ್ಧ, ಕೆಟ್ಟ ರಾಜಕಾರಣಿಗಳ ವಿರುದ್ಧ, ದೇಶವನ್ನ ಕಬಳಿಕೆ ಮಾಡಿರುವವರ ವಿರುದ್ಧ, ದೇಶದಲ್ಲಿ ಕೆಟ್ಟ ಕಾನೂನುಗಳನ್ನು ತಂದು ಹಿಂದೂ ಮುಸ್ಲಿಮರನ್ನು ಬಡಿದಾಡಿಸುವ ವಿರುದ್ಧ ನಾವು ಅತ್ಯಂತ ಗಟ್ಟಿಯಾಗಿ 24 hours ನಾವು ಬಹಳ ಗಟ್ಟಿಯಾಗಿ ಜಾಗೃತೆಯಿಂದ ಎಚ್ಚರದಿಂದಿರಬೇಕೆಂಬ ಸಂದೇಶವನ್ನ ಅಶೋಕ್ ಚಕ್ರ ನಮಗೆ ನೀಡುತ್ತಾ ಇದೆ. ಮತ್ತೊಂದು ಮಾತನ್ನು ಹೇಳಬೇಕು, ಜಗತ್ತಿನ ಮ್ಯಾಪ್ಗಳಲ್ಲಿ ನೀವೊಂದು ಆ ದೇಶಗಳ ಫ್ಲಾಗ್ಗಳನ್ನು ನೋಡಿ, ವಿವಿಧ ದೇಶಗಳ ಫ್ಲಾಗ್ಗಳನ್ನು ನೋಡಿ. ಕೆಲವು ಫ್ಲಾಗ್ಗಳನ್ನು ಕೈಯಿಂದ ಬಿಡಿಸಲು, ಟೈಲರ್ನಲ್ಲಿ ಹೊಲಿಸಲು ಸಾಧ್ಯವಾಗಲ್ಲ. ನಮ್ಮ ಸುಂದರವಾದ ಫ್ಲಾಗ್ ಅನ್ನು ನೋಡಿ, ಪಿಂಗಳ ವೆಂಕಯ್ಯ ಇದನ್ನು ಡಿಸೈನ್ ಮಾಡಿದರು. ಮತ್ತೊಂದು ಮಾತನ್ನು ಹೇಳಬೇಕು, ಪಿಂಗಳ ವೆಂಕಯ್ಯ ಇದನ್ನು ಡಿಸೈನ್ ಮಾಡಿ ಅದರ ಕಂಪ್ಲೀಷನ್ ಮಾಡಿದವರು, ಅದಕ್ಕೆ ಹೊಸ ವಿನ್ಯಾಸವನ್ನು ತಂದವರು. ಈ ರಾಷ್ಟ್ರ ಧ್ವಜ ಜಗತ್ತಿನ ಧ್ವಜಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ, ಸುಂದರವಾದ, ಆಕರ್ಷಕವಾದ ಧ್ವಜವಾಗಿ ಉಳಿಬರಲು ಕಾರಣವಾದವರು ಯಾರು ಗೊತ್ತಾ ನಿಮಗೆ? ಹೈದರಾಬಾದ್ ಸುರಯ್ಯ ತೈಜಿ ಎನ್ನುವ ಮಹಿಳೆ, ಮುಸ್ಲಿಂ ಮಹಿಳೆ ಸುರಯ್ಯ ತೈಜಿ. ಎಐಸಿಸಿ ನಾಯಕರಾಗಿದ್ದ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದ ಬದುರುದ್ದೀನ್ ತೈಜಿಯವರ ಪತ್ನಿ ಸುರಯ್ಯ ತೈಜಿ. ಅವರಿಗೆ ಸುಂದರವಾದ ಧ್ವಜವನ್ನ ಡಿಸೈನ್ ಮಾಡಿದ್ದಾರೆ. ದೇಶಕ್ಕಾಗಿ ಯಾವುದೆಲ್ಲ ಕೊಡುಗೆಗಳನ್ನು ದೇಶದ ಜನರು ಕೊಟ್ಟಿದ್ದಾರೆ. ಏನಾದರೂ ಒಂದು ಆಕ್ಟ್ ಬರುವಾಗ, ಏನಾದರೂ ಒಂದು ಬಿಲ್ ಬರುವಾಗ, ಚರ್ಚೆ ಬರುವಾಗ ಈ ದೇಶದಲ್ಲಿ ಮುಸಲ್ಮಾನರು ಏನು ಯಾವ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿ ಅವರನ್ನು ಹೊರದಪ್ಪುವುದು, ಅವರನ್ನು ಕೀಳಾಗಿ ಕಾಣುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸಹೋದರರೇ ಗಮನಿಸಿ ನೋಡಿ, ಮುಸಲ್ಮಾನರ ಬಗ್ಗೆ ಏನು ಯಾರು ಹೇಳಿದರೂ ಯಾವುದೇ ತೊಂದರೆ ಇಲ್ಲ ಎನ್ನುವಂತಹ ಭಾವ ಜನರಲ್ಲಿ ಬೀಡು ಬಿಟ್ಟಿದೆ. ಸಂವಿಧಾನದ ಚೌಕಟ್ಟಲ್ಲಿ ನಿಂತುಕೊಂಡು ನಾವು ವಿರೋಧಿಸಬೇಕಾಗಿದೆ. 819 ವರ್ಷಗಳಿಂದ ವಕ್ಫ್ ಮಾಡಲ್ಪಟ್ಟ ಭೂಮಿಯ ದಾಖಲೆ ಎಲ್ಲಿಂದ ಬರಬೇಕು ಸ್ವಾಮಿ? ಅವತ್ತು ಕಂಪ್ಯೂಟರ್ ಇಲ್ಲ, ಅದನ್ನು ಜೋಪಾನ ಮಾಡಬೇಕಾದಂತಹ ಬಹಳ ಗಟ್ಟಿಯಾದಂತಹ ಯಾವುದೇ ಕಪಾಟಗಳಿಲ್ಲ, ಆಲ್ಮಿರಗಳಿಲ್ಲ, ಸ್ಟೋರ್ ರೂಮ್ಗಳಿಲ್ಲ. ಇದನ್ನು ಯಾವುದಾದ್ರೂ ಫ್ಲಡ್ ಬಂದ ಸಂದರ್ಭದಲ್ಲಿ ಹೊತ್ತಿ ಹುರಿದು ನೀರಿನೆಲ್ಲ ಹಾಳಾಗಿ ಹೋಗಿರಬಹುದು. ಈಗಿರುವಂತಹ ನೀರನ್ನು ವಕ್ಫ್ ಯೂಸ್ ನೋಡಿ, ಯಾವುದೇ ದಾಖಲೆಗಳಿಲ್ಲದ ಜನರು ಯೂಸ್ ಮಾಡುತ್ತಾ ಬರುತ್ತಿದ್ದ ವಕ್ಫ್ಗಳು. ಒಬ್ಬ ಯೂಸರನ್ನು ನಿಷೇಧ ಮಾಡುವ ಕಾನೂನು ತಂದು ಕೇಂದ್ರ ಸರ್ಕಾರ. ಕಪಿಲ್ ಸಿಂಗ್
ಲಕ್ಷ ಪ್ರಾಪರ್ಟಿಗಳ ಪೈಕಿ ಒಬ್ಬ ಯೂಸರ್ ಅನ್ನು ನಾವು ನಿಷೇಧ ಮಾಡಿದರೆ, ಕಾನೂನು ವಿರುದ್ಧ ಅಂತ ಮಾಡಿದರೆ, ಅದರಲ್ಲಿ ನಮಗೆ 50% 4 ಲಕ್ಷದಷ್ಟು ಪ್ರಾಪರ್ಟಿಗಳು ದೇಶದಲ್ಲಿ ವಕ್ಫಿದ್ದು ವಕ್ಫ್ ಅಲ್ಲದಾಗ್ತದೆ. ಆ ಒಂದು ನಿಯಮದ ದುರ್ಬಲತೆ ನೋಡಿ. ವಕ್ಫ್ ಆಸ್ತಿ ಮತ್ತು ಸರ್ಕಾರಿ ಆಸ್ತಿ ಯಾವುದೇ ದೇವರನ್ನ ನಂಬದೇ ಇರುವವರಿದ್ದಾರೆ. ಇಲ್ಲಿ ಹಲವಾರು ಧರ್ಮಗ್ರಂಥಗಳ ಉಪಾಸಕರಿದ್ದಾರೆ. ಹಾಗಾಗಿ ಈ ದೇಶವನ್ನ ಜಾತ್ಯತೀತ ರಾಷ್ಟ್ರ ಅಂತ ಅವರು ಮಾಡಿದ್ರು. ಆ ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದ್ದರ ಕಾರಣಕ್ಕಾಗಿ ಸಂವಿಧಾನದಲ್ಲಿ ವಿಶೇಷವಾಗಿ ಸಂವಿಧಾನದ ವಿಧಿ 13, 14, 25, 26 ಕೊಟ್ಟು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಉಪಾಸನೆಯ ಸ್ವಾತಂತ್ರ್ಯವನ್ನು ಸಹಿತ ನಮಗೆ ತಂದುಕೊಟ್ಟ. ಇವರೀಗ NRC ಅನ್ನು ತಂದಂತಹ ದೇಶವನ್ನು ಆಳುವವರು ಮತ್ತೊಂದು ಕಾಯ್ದೆಯನ್ನು ತಂದು ಹೇಳ್ತಿದ್ದಾರೆ ವಕ್ಫ್ ಆಸ್ತಿ. ಈ ವಕ್ಫ್ ಆಸ್ತಿಯನ್ನು ತುಂಬಾ ಚೆನ್ನಾಗಿ ಡಿಫೈನ್ ಮಾಡಿ ಹೇಳಿದ್ರು ಸಕಾಫಿ, ತುಂಬಾ ಚೆನ್ನಾಗಿ ಹೇಳಿದ್ರು. ನಾನಾದ್ರೂ ಸ್ಪಷ್ಟವಾಗಿ ಹೇಳ್ತೇನೆ, ಈ ವಕ್ಫ್ ಆಸ್ತಿ ಅಂತಂದ್ರೆ ವಕ್ಫ್ ಅಂತ ಘೋಷಣೆ ಮಾಡುವ ಆಸ್ತಿ ಇದೆಯಲ್ಲ, ಅದು ದೇವರ ಹೆಸರಿನಲ್ಲಿ ನಿರ್ಮಾಣ ಆಗುತ್ತೆ. ತನ್ನ ಮೂಲಕ ಈ ವಕ್ಫ್ ಕಾಯ್ದೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಮುಸಲ್ಮಾನ್ ಸಮುದಾಯ ಬ್ರಿಟಿಷ್ ಕಾಲದಲ್ಲೂ ಸಹಿತ ವಕ್ಫ್ ಕಾಯ್ದೆ ತಂದ್ರು, ಒಪ್ಪಿಕೊಂಡರು. ಸ್ವತಂತ್ರ ಬಂದ ಮೇಲೆ 1953ರಲ್ಲಿ ವಕ್ಫ್ ಕಾಯ್ದೆ ತಂದ್ರು, ಒಪ್ಪಿಕೊಂಡರು. 2013ರಲ್ಲಿ ಮತ್ತೆ 12ರಲ್ಲಿ ಮತ್ತೆ ತಿದ್ದುಪಡಿಗಳನ್ನು ತರುವಂತ ಪ್ರಯತ್ನ ಆಯಿತು. ಈ ದೇಶದಲ್ಲಿ ಮುಸಲ್ಮಾನರು ವಿರೋಧ ಮಾಡಲಿಲ್ಲ. ವಕ್ಫ್ ಕಾಯ್ದೆಗಳು ಬರಬೇಕು, ವಕ್ಫ್ ಆಸ್ತಿಗಳು ಉಳಿಬೇಕು. ದೇವರ ಹೆಸರಿನ ಆಸ್ತಿ ಅಂದ್ರೆ ಅದು ಸರ್ಕಾರದ ಆಸ್ತಿಯೂ ಹೌದು, ಅದು ನಮ್ಮ ನಿಮ್ಮೆಲ್ಲರ ಆಸ್ತಿಯೂ ಹೌದು ಎನ್ನುವ ಸಂಕಲ್ಪವನ್ನು ಈ ದೇಶದ ಸಮುದಾಯ ಪಟ್ರೆ ಈಗ ಹೇಳ್ತಾ ಇದ್ದಾರೆ ಇವರು. ವಕ್ಫ್ ಅಂದ್ರೆ ಯಾವ ರೀತಿ? ಆ ಬೆಂಗಳೂರಿನ ದಕ್ಷಿಣದ ಒಬ್ಬ ಸಂಸದ ಹೇಳ್ತಾ ಇದ್ದಾರೆ, ಸತ್ಯನಾರಾಯಣ, ವಕ್ಫ್ ಅಂದ್ರೆ ಏನು ಅಂತ ಗೊತ್ತಾ? ಅವ್ರು ಹೇಳೋದು, ಹೋಗಿ ಹಿಂಗೆ ಕೈ ಇಟ್ಟು ಮುಸಲ್ಮಾನ ಒಬ್ರು ಈ ಮೈದಾನಕ್ಕೆ ಬಂದು ಇದು ವಕ್ಫ್ ಅಂದ್ಬಿಟ್ರೆ ವಕ್ಫ್ ಆಸ್ತಿ ಹೋಗುತ್ತಂತೆ. ಎಲ್ಲ ಮೂರ್ಖ. ಆ ರೀತಿ ವಕ್ಫ್ ಅಂತ ಆಗೋ ಅವಕಾಶ ಇದ್ರೆ ನಿನಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ ಮೇಲೆ ಕೈ ಇಟ್ಟಿರ್ತೀವಿ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇದೇ ವ್ಯಕ್ತಿ CID ಮತ್ತು NRC ಆಗುವ ಸಂದರ್ಭದಲ್ಲಿ ಈ ವ್ಯಕ್ತಿ ಕನ್ನಡದ ನೆಲದಿಂದ ಮಾತಾಡ್ತಾ ಹೇಳಿದ ಅದೇನು ಅಂತಂದ್ರೆ, ಪಂಕ್ಚರ್ ಹಾಕುವವರು, ಎದೆ ಸೀಳಿದರೆ 4 ಅಕ್ಷರ ಇಲ್ಲದವರು ಈ ಕಾಯ್ದೆಯನ್ನು ವಿರೋಧಿಸುತ್ತಿದ್ದಾರೆ ಅಂತ. ಮಿಸ್ಟರ್ ತೇಜಸ್ವಿ ಸೂರ್ಯ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದನ್ನ ಸಂಸದರು ಕೇಳ್ತಾರೆ. ಸಂಸದರು ಹೇಳಿದ ಒಳ್ಳೆ ಮಾತುಗಳನ್ನೆಲ್ಲ ಕೇಳಿ ಪ್ರಧಾನಮಂತ್ರಿ ಮಾತಾಡ್ತಾರೆ. ಈ ದೇಶದ ಗ್ರಾಚಾರ 12 ವರ್ಷದಿಂದ ಕೆಟ್ಟೋಗಿದೆ. ಇವನಂತ ಒಬ್ಬ ಚಿಟ್ಟು ಗಿರಾಕಿ ಹೇಳಿದ್ದನ್ನ ವಕ್ಫ್ ಕಾಯ್ದೆ ಬಂದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಎದೆ ಸೀಳಿದರೆ 4 ಅಕ್ಷರ ಇಲ್ಲದವರು, ಪಂಕ್ಚರ್ ಹಾಕುವವರು ವಕ್ಫ್ ಕಾಯ್ದೆಯನ್ನು ವಿರೋಧ ಮಾಡ್ತಿದ್ದಾರೆ. ಈ ವಕ್ಫ್ ಕಾಯ್ದೆಯ ಮುಖೇನ, ತಿದ್ದುಪಡಿಯ ಮುಖೇನ ಮುಸಲ್ಮಾನ ಯುವಕರಿಗೆ ಉದ್ಯೋಗ ಕೊಡ್ತೀವಿ. ಎಲ್ಲ ಮೂರ್ಖ ಶಿಖಾಮಣಿಗಳೇ, ಉದ್ಯೋಗಕ್ಕಾಗಿ ವಕ್ಫ್ ಆಸ್ತಿಯನ್ನು ಸೃಷ್ಟಿಸಿದ್ದಲ್ಲ, ಸಮಾಜದ ಕಲ್ಯಾಣಕ್ಕಾಗಿ ದೇವರ ಹೆಸರಿನಲ್ಲಿ ಸೃಷ್ಟಿಸಿದ ಆಸ್ತಿ. ಅದರಲ್ಲಿ ನಾವು ಯಾರಿಗೂ ಸಹಿತ ವೈಯಕ್ತಿಕವಾದ ಹಿತಾಸಕ್ತಿ ಇಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಸ್ನೇಹಿತರೆ, ನನಗೆ ಇವತ್ತು ಸಹಿತ ಈ ದೇಶದ ಸಮಾಜದ ಬಗ್ಗೆ, ಎಲ್ಲ ಬಂಧುಗಳ ಬಗ್ಗೆ ನನಗೆ ಭಾರಿ ಶ್ರದ್ಧೆ, ಗೌರವ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ YS ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಬೇರೆ ಬೇರೆ ಸಮುದಾಯದವರನ್ನ ಅಲ್ಲಿ ನೌಕರಿಗೆ ತಗೊಳ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ರೀತಿ ಸಂದರ್ಭ ಬಂದಾಗ ವಿಶೇಷವಾಗಿ ಕೂಗೆಬ್ಬಿತು. ಅದೇನಂದ್ರೆ, ತಿರುಪತಿ ವೆಂಕಟರಮಣ ದೇವಾಲಯಕ್ಕೆ ಬೇರೆ ಬೇರೆ ಮತಧರ್ಮದ ಉಪಾಸಕರನ್ನ ಉದ್ಯೋಗಿಗಳಾಗಿ ತೆಗೆದುಕೊಳ್ಳೋದು ತಪ್ಪು ಅಂತ ಬಂತು. ಈ ದೇಶದ ಪ್ರತಿ ಅಲ್ಪಸಂಖ್ಯಾತ ಸಮುದಾಯದವರು ಹೇಳಿದ್ರು, ಉದ್ಯೋಗ ನಮಗೆ ಬೇರೆ ಕಡೆ ಕೊಡಿ, ಅದು ಹಿಂದೂ. ಕಳೆದ 24 ಗಂಟೆಯಲ್ಲಿ 49.2 ಮಿಲಿಮೀಟರ್ ಮಳೆಯಾಗಿದ್ದು, ಈ ತನಕ ತಾಲೂಕಿನಲ್ಲಿ ಒಟ್ಟು 234 ಮಿಲಿಮೀಟರ್ ಮಳೆಯಾಗಿದೆ ಎಂದು ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ತಿಳಿಸಿದರು. ಸಾಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ಪ್ರಕೃತಿ ವಿಕೋಪ ಮುಂಜಾಗ್ರತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಮಾತನಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಶಾಂತಕುಮಾರ್, ಸುರೇಶ್ ಸಹಾನೆ ಇನ್ನಿತರರು ಹಾಜರಿದ್ದರು. ಏಪ್ರಿಲ್ ತಿಂಗಳಲ್ಲೇ ನಾನೊಂದು ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ. ನೀವೇನು ಸರ್ಕಾರಿ ನಿಯಮಗಳಿದೆ ಆ ನಿಯಮಗಳ ಅನ್ವಯವನ್ನೇ ಅವರು ಫೀಸನ್ನು ಮಾಡಬೇಕು ಮತ್ತು ಫೀಸನ್ನು ಅವರು ಸೂಚನಾ ಫಲಕದಲ್ಲ ಅದನ್ನು ಏನು ಇಲಾಖೆ ವೆಬ್ಸೈಟ್ ಇದೆ ಅವುಗಳಲ್ಲಿ ಅವರು ಪ್ರೆಸೆಂಟೇಷನ್ ಮಾಡಬೇಕು ಅಂತೇಳಿ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ವಿ. ಹಾಗಾಗಿ ನಾನು ಇವತ್ತು ಈ ಮೀಟಿಂಗನ್ನು ಕರೆದಿದ್ದೆ. ಈ ಮೀಟಿಂಗಲ್ಲಿ ನಮ್ಮಲ್ಲಿ ಪ್ರೈವೇಟ್ ಸ್ಕೂಲ್ ಮೀಟಿಂಗ್ಸನ್ನು ಒಂದು ಕರೆದಿದ್ವಿ. ಅವರಿಗೆ ಎಲ್ಲ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ ಈಗಾಗಲೇ. ಇನ್ನೊಂದು ಅವರಿಗೆ ಈ ಬಗ್ಗೆ ಶಾಲೆ ಪ್ರವೇಶಾತಿ ಸಂಬಂಧಪಟ್ಟಂತೆ ಹೆಚ್ಚುವರಿ ಶುಲ್ಕಗಳನ್ನು ನೀವು
ಅದನ್ನು ಮಾಡುವ ಹಾಗಿಲ್ಲ, ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ರೆಸ್ಟ್ರಿಕ್ಟ್ ಆ್ಯಂಡ್ ಇಂಪೋಸನ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಗರ ತಾಲೂಕಿನಲ್ಲಿ ಪ್ರಕೃತಿ ವಿಕೋಪದ ಮುಂಜಾಗ್ರತಾ ಸಭೆಯನ್ನು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಮಟ್ಟದ ನೋಡಲ್ ಅಧಿಕಾರಿಗಳಿಗೆ ಹಾಗೂ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಇವತ್ತು ಒಂದು ಸಭೆಯನ್ನು ಏರ್ಪಡಿಸಿ ಮುಂಜಾಗ್ರತಾ ಸಭೆಯನ್ನು ಇವತ್ತು ಏನು ನೆರೆಯ ಸಂದರ್ಭದಲ್ಲಾಗಲಿ ಮಳೆ ಹೆಚ್ಚಾದಾಗ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅದರ ಬಗ್ಗೆ ಇವತ್ತು ಬ್ರೀಫಾಗಿ ಹೇಳಿದ್ದೀವಿ. ಹಾಗೆಯೇ ಇವತ್ತು ದಿವಸ ಇಲ್ಲಿವರೆಗೆ 234 ಮಿಲಿಮೀಟ್ರ್ ಈ ತಾಲೂಕಿನಲ್ಲಿ ಮಳೆ ಆಗಿದೆ. ನಿನ್ನೆ ದಿವಸ 49.2 ಮಿಲಿಮೀಟ್ರಷ್ಟು ಮಳೆ ಆಗಿದೆ. ಹಾಗೆಯೇ ಇದರಲ್ಲಿ 24x7 ನಾವು ಹೆಲ್ಪ್ಲೈನನ್ನು ಈ ತಾಲೂಕು ಆಡಳಿತ ಮಾಡಿದೆ. ಆ ದೂರವಾಣಿ ಸಂಖ್ಯೆ ತಾಲೂಕು ಆಡಳಿತದಲ್ಲಿ 226074 ಇದೆ. ಹಾಗೆಯೇ ತಾಲೂಕು ಪಂಚಾಯತ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಮಾಹಿತಿಯನ್ನು ನೀಡ್ಬೋದು. ಅದೇ ರೀತಿ ಹೆಲ್ಪ್ಲೈನ್ ಇದ್ದಾವೆ, ಫೈರ್ ಸ್ಟೇಷನ್ದು ಮಾಹಿತಿ ಕೂಡ ಇದೆ. 226800 ಇದಾಗಿರುತ್ತೆ. ಅದೇ ರೀತಿ ಮೆಸ್ಕಾಮಿಂದು 226098 ಇದು ನಂಬರ್ ಆಗಿರುತ್ತೆ. ಹಾಗೆಯೇ ಅದೇ ರೀತಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಹೆಲ್ಪ್ಲೈನ್ ನಂಬರ್ 266601 ಆಗಿರುತ್ತೆ. ಈ ದೂರವಾಣಿಗಳನ್ನು ಬಳಸಿಕೊಂಡು ಏನಾದರೂ ಅವಘಡಗಳು ಸಂಭವಿಸುವಂಥ ಸಂದರ್ಭದಲ್ಲಿ ಅಥವಾ ಸಾರ್ವಜನಿಕರಿಗೆ ತುರ್ತು ಸೇವೆ ಬೇಕಾದಲ್ಲಿ ದೂರವಾಣಿ ಮೂಲಕ ತಿಳಿಸಿದರೆ ಅದು ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳಿರ್ಬೋದು ಅಥವಾ ಸಂಬಂಧಿಸಿದ ಸ್ಥಳೀಯ ಟೀಮ್ಗಳಿಗೆ ಮಾಹಿತಿ ಹೋಗುತ್ತೆ, ರವಾನೆ ಆಗುತ್ತೆ. ಹಾಗಾಗಿ ಈ ತಾಲೂಕಿನಲ್ಲಿ ನಾವು ಪ್ರಕೃತಿ ವಿಕೋಪದಿಂದ ಏನು ಆಗುವಂಥ ಅವಘಡಗಳನ್ನು ತುರ್ತಾಗಿ ಕಂಟ್ರೋಲ್ ತಗೊಳ್ಳುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ವಿ. ಹಾಗೆಯೇ ಮನೆಗಳು ಬಿದ್ದಾಗ, ಸಂಪೂರ್ಣ ಮನೆ ಹಾನಿ ಆದಾಗ ತಕ್ಷಣದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗಬೇಕು ಮತ್ತು ಮಾನವರ ಜೀವ ಹಾನಿಯಾದಾಗ ಕೂಡ ಅವರು ತಕ್ಷಣದಲ್ಲಿ ತಾಲೂಕು ಆಡಳಿತಕ್ಕೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿದ್ವಿ. ಹಾಗೆಯೇ ಪ್ರಾಣಿಗಳ ಪ್ರಾಣ ಹಾನಿ ಆದಾಗ ಕೂಡ ತಕ್ಷಣದಲ್ಲಿ ಅದಕ್ಕೆ PM ಮಾಡಿಸುವಂಥ ವ್ಯವಸ್ಥೆ ಮತ್ತು ವರದಿಯನ್ನು ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ವೆಟರ್ನರಿ ಇಲಾಖೆಯಿಂದ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯೇ ಸಾಗರ ತಾಲೂಕಿನ ಹೆಬ್ಬರ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಭಾನುವಾರ ರಾತ್ರಿ ಕುಸಿದು ಬಿದ್ದಿದೆ. ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ವಿಪರೀತ ಗಾಳಿ ಮಳೆಗೆ ಶಾಲೆಯ ಮುಂಭಾಗದ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ಶಾಲೆಯ ಗೋಡೆಗಳು ಜಖಂಗೊಂಡಿದೆ. ಕಳೆದ ಕೆಲವು ತಿಂಗಳುಗಳ ಹಿಂದೆಯೇ ಶಾಲೆಯ ಮೇಲ್ಛಾವಣಿ ಶಿಥಿಲಗೊಂಡಿರುವ ಬಗ್ಗೆ ಗ್ರಾಮಸ್ಥರು ಅಧಿಕಾರಿಗಳಿಗೆ, ಸ್ಥಳೀಯ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ರಿಪೇರಿ ಮಾಡಲು ತಿಳಿಸಿದ್ದರು. ಅಧಿಕಾರಿಗಳು, ಸ್ಥಳೀಯ ಮುಖಂಡರು ರಿಪೇರಿ ಕೆಲಸಕ್ಕೆ ಹಣ ಬಂದಿದೆ, ರಿಪೇರಿ ಮಾಡುತ್ತೇವೆ ಎಂದು ಕಾಲಹರಣ ಮಾಡಿದ್ದಾರೆ. ಇನ್ನು 3-4 ದಿನಗಳಲ್ಲಿ ಶಾಲೆ ಪ್ರಾರಂಭವಾಗುತ್ತಿದ್ದು ಮೇಲ್ಛಾವಣಿ ಕುಸಿದಿದ್ದು ಗೋಡೆಗಳು ಶಿಥಿಲಾವಸ್ಥೆಯಲ್ಲಿದೆ. ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸುವುದು ಹೇಗೆ ಎನ್ನುವುದು ಪೋಷಕರ ಪ್ರಶ್ನೆಯಾಗಿದೆ. ಸಾಗರ ತಾಲೂಕಿನ ಹಿರೇನೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕಾಲಿಕ ಮಳೆಗೆ 100 ಎಕರೆ ಮೆಕ್ಕೆಜೋಳ ನಾಶವಾಗಿದೆ. ರೈತರು ಸಾಲಸೋಲ ಮಾಡಿ ಮೆಕ್ಕೆಜೋಳ ಕೃಷಿ ಮಾಡಿದ್ದರು. ಕೆಲವರು ಕಟಾವು ಮಾಡಿ ಒಣಗಿಸಿದ್ದರು. ಇನ್ನು ಕೆಲವರು ಕಟಾವಿಗೆ ಸಿದ್ಧತೆ ಮಾಡಿಕೊಂಡಿದ್ದರು. ಅಕಾಲಿಕ ಮಳೆಯಿಂದ ಸಂಪೂರ್ಣ ಬೆಳೆ ಹಾಳಾಗಿ ಮೊಳಕೆ ಬಂದಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿಲ್ಲ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅಂಗಡಿ ತಿಳಿಸಿದ್ದಾರೆ. ಇನ್ನು ಗದ್ದೆಲೆ ಇದೆ, ಮುರಿಲಿಲ್ಲ. ಸುಮಾರಷ್ಟು ಜನ ರೈತರು ಜೋಳವನ್ನು ಮುರಿದಿದ್ದಾರೆ, ಆದ್ರೆ ಅದನ್ನ ಒಣಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಅಧಿಕವಾದ ಮಳೆ ಬೀಳ್ತಿರೋದ್ರಿಂದ ಇಲ್ಲಿ ಬಿಸಿಲು ಬೀಳ್ತಿರೋ ಕಾರಣ ಆ ಜೋಳ ಒಣಗ್ತಾ ಇಲ್ಲ. ಇಲ್ಲಿ ಆ ಜೋಳ ಮೊಳಕೆ ಬರ್ತಾ ಇದೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಅವಧಿಗೆ ಮುನ್ನ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಾ ಗದ್ದೆಗಳಲ್ಲೆಲ್ಲ ನೀರು ತುಂಬಿದೆ. ಇಲ್ಲಿ ಭತ್ತ ಬಿತ್ತನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಅನಿಸ್ತಾ ಇದೆ. ಇಲ್ಲಿ ಇಂಥ ಸಂದರ್ಭಗಳು ಬಂದರೂ ಕೂಡ ಇಲ್ಲಿ ಯಾವುದೇ ಸರ್ಕಾರಗಳಾಗ್ಲಿ, ಸರ್ಕಾರದ ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಅಥವಾ ಈ ವಿರೋಧ ಪಕ್ಷದವರಾಗ್ಲಿ ಯಾರು ಕೂಡ ಒಂದು ಸಾಂತ್ವನ ಹೇಳಲಿಕ್ಕೂ ಕೂಡ ಇಲ್ಲಿ ಬಂದಿಲ್ಲ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ, ಎಷ್ಟು ಒಂದು ಇದು ನಷ್ಟ ಆಗಿದೆ ಜೋಳದಿಂದ. ಇಲ್ಲಿ ಏನಪ್ಪಾ ಅಂದ್ರೆ ಈ ರೈತರುಗಳಿಗೆ ಏನಾದ್ರೂ ಸಮಸ್ಯೆ ಆದಾಗ ರೈತ ಸಂಘಟನೆಗಳು ಮತ್ತೆ ರೈತ ಮುಖಂಡರು ಮತ್ತೆ ರೈತರು ಬೀದಿಗಿಳಿದು ಇಲ್ಲಿ ಒಂದು ತಿಳುವಳಿಕೆ ನೀಡೋವರೆಗೂ ಕೂಡ ಇಲ್ಲಿ ಯಾವುದೇ ಸರ್ಕಾರ ಅಧಿಕಾರಿಗಳು ಮತ್ತೆ ವಿರೋಧ ಪಕ್ಷರು ಯಾರು ಕೂಡ ಇಲ್ಲಿ ಬರಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ಬಾರಿ ಅದು ಸಾಬೀತಾಗಿದೆ.
ಆದ್ರೆ ಮತ್ತೆ ನಾವು ಇದನ್ನ ತೋರಿಸ್ತಾ ಇದೀವಿ. ಇಲ್ಲೇನು ಈಗ ಜೋಳ ಬೆಳೆದಿರ್ತಾರೆ ರೈತರುಗಳು, ಆ ಜೋಳ ಬಂದ ತಕ್ಷಣ ಅವರ ಕನಸುಗಳನ್ನ ನೆರವೇರಿಸ್ಕೊಳ್ಳೋಕ್ಕಾಗಿ ನಾನೇನೋ ತಗೊಬೇಕು ಅಥವಾ ನನ್ನ ಮಗನ್ ದೊಡ್ಡ ಕಾಲೇಜಲ್ಲಿ ಓದಿಸ್ಬೇಕು, ನಾವೇನೋ ಒಂದು ಮಾಡ್ಬೇಕು ಅಂತೇಳಿ ಕನಸು ಕಂಡಿರ್ತಾರೆ. ಆದ್ರೆ ಒಂದು ವಾರ ಅವಧಿಗೂ ಮುನ್ನವೇ ಇಲ್ಲಿ ಮಳೆ ಬಂದು ಆ ರೈತರ ಕನಸುಗಳನ್ನೆಲ್ಲ ಇಲ್ಲಿ ಭಗ್ನವಾಗಿದೆ. ಆದ್ರೆ ಮುಂದೆ ಈ ರೈತರ ಕನಸುಗಳಕ್ಕಿಂತಲೂ ಇಲ್ಲಿ ಮುಂದೆ ಇಲ್ಲಿ ಬಿತ್ತನೆ ಮಾಡಕ್ಕೂ ಕೂಡ ಬರಲ್ಲ. ಇದನ್ನ ನೋಡೋರು ಯಾರು ಕೂಡ ಇಲ್ದಂಗೆ ಆಗಿದೆ. ಹಾಗೆ ಇಲ್ಲಿ ರೈತರು ಇವೇನು ತುಂಬಾ ಈಸಿಯಾಗಿ ಈ ಬೆಳೆನ ಬೆಳೆದಿಲ್ಲ. ಯಾಕಂದ್ರೆ ಇವರಿಗೆ 3 ಫೇಸ್ ಕರೆಂಟ್ ಕೊಡದೆ ರಾತ್ರಿ 10 ಗಂಟೆ ಮೇಲೆ ಕರೆಂಟ್ ಕೊಡ್ತಾರೆ. ಅಂತ ರಾತ್ರಿ ಸಮಯದಲ್ಲಿ ಅಲ್ಲಿ ಹೊಲಗಳಿಗೆ ಹೋಗಿ ಆ ವಿದ್ಯುತ್ ನೋಡ್ಕೊಂಡು ಸಮಯ ನೋಡ್ಕೊಂಡು ಅಲ್ಲಿ ಆ ಮೋಟರ್ಗಳಿಗೆ ಆನ್ ಮಾಡಿ ನೀರಾಯಿಸಿ ಈ ರಾತ್ರಿ ಎಲ್ಲ ಕಷ್ಟ ಬಿದ್ದು ನೋಡಿ ಇಲ್ಲಿ ಯಾವ ತರ ಒಂದು ಮೊಳಕೆ ಬಂದಿದೆ ಈ ಜೋಳಗಳು ಇಲ್ಲಿ ತೋರಿಸ್ತಾ ಇದ್ದಾರೆ ರೈತರುಗಳು. ಇಲ್ಲಿ ಜೋಳ ಯಾವ ತರ ಮೊಳಕೆ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಎಂತ ವಿಪರ್ಯಾಸ ಇಲ್ಲಿ. ಸುಮಾರಷ್ಟು ಜನ ರೈತರು ಒಂಥರ ಬೀದಿಗೆ ಬಂದಂಗೆ ಆಗಿದೆ. ಯಾಕಂದ್ರೆ ಏನೇನೋ ಕನ್ಸುಗಳು ಕಂಡ್ಕೊಂಡಿರ್ತಾರೆ, ನಾವು ಈ ಜೋಳದ ಹಣ ಬಂದಾಗ ನಾವೇನೋ ಒಂದ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಕನ್ಸ್ಕೊಂಡಿರ್ತಾರೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಯಾವುದೋ ಒಂದು ಬೀದಿಗೆ ಬಂದು ಹೋರಾಟ ಮಾಡೋವರೆಗೂ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ದೇಶದ ರೈತರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಬೀದಿಗಿಳಿದು ಹೋರಾಟ ಮಾಡೋವರೆಗೂ ಯಾವುದೂ ಕೂಡ ಇವರು ಕೈಗೆತ್ಕೊಂಡು ಇಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬರಲ್ಲ. ನೋಡಿ ಎಷ್ಟೊಂದು ಜೋಳಗಳು ಸಾಕಷ್ಟು. ನಾನು ಬರೀ ಸುತ್ತಾಡಿರೋದು ಬರೀ ಎರಡು ಒಂದು ಹಳ್ಳಿ. ನಮ್ಮ ಗ್ರಾಮ ಪಂಚಾಯತಿಲೇ ಸಾಕಷ್ಟು ಜನರು ರೈತರುಗಳು ಇಲ್ಲಿ ಜೋಳವನ್ನು ಬೆಳೆದಿದ್ದಾರೆ. ನೋಡಿ ಬಂಧುಗಳೇ, ಇಲ್ಲಿ ಪ್ರಕೃತಿ ವಿಕೋಪದಿಂದ ಈ ತರ ಆಗಿದೆ. ಆದ್ರೆ ಯಾರೂ ಕೂಡ ಇಲ್ಲಿ ಒಂದು ಸ್ಪಂದಿಸ್ತಿಲ್ಲ. ಇಲ್ಲಿ ಬಂದು ಮುಂದೆ ಇಲ್ಲಿ ಏನು ಭತ್ತವನ್ನು ಬಿತ್ತನೆ ಮಾಡ್ಬೇಕು ಅದಕ್ಕೂ ಕೂಡ ಅನುಕೂಲ ಆಗ್ತಾ ಇಲ್ಲ, ಅಷ್ಟು ಮಳೆ ಇಲ್ಲಿ ಆಗ್ತಾ ಇದೆ. ನೋಡಿ ಇಲ್ಲಿ ಜೋಳ ಎಲ್ಲ ತೋರಿಸ್ತಾ ಇದೀವಿ ಯಾವ ತರ ಒಂದು ಮೊಳಕೆ ಬಂದಿದೆ. ಯಾಕಂದ್ರೆ ಇದು 3 ತಿಂಗಳು ಬೆಳೆ, ಇದಕ್ಕೆ ಹಣ ಸಾಕಷ್ಟು ಖರ್ಚು ಮಾಡಿರ್ತಾರೆ. ಗೊಬ್ಬರ ಮತ್ತೆ ನೀರು ಬಿಡೋದಕ್ಕೆ ಮತ್ತೆ ಆಳು ಕಾಳುಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ. ಅದು ಕೂಡ ಇಲ್ಲಿ ವ್ಯರ್ಥ ಆಗಿರುತ್ತೆ. ಮತ್ತೆ ಸಮಯನೂ ಕೂಡ ವ್ಯರ್ಥ ಆಗಿರುತ್ತೆ. 3 ತಿಂಗಳು ಸಮಯ ಕೂಡ ಎಲ್ಲೋ ಒಂದ್ ಕಡೆ ಕೂಲಿಗೆ ಹೋದ್ರು ಕೂಡ ಎಲ್ಲೋ ಒಂದ್ ಕಡೆ ದುಡ್ಕೊಬಹುದು. ಆದ್ರೆ ಇವರು ಏನೋ ಒಂದು ಬರುತ್ತೆ ಅಂತ ಹೇಳಿ ಒಂದು ಕನ್ಸು ಕಂಡ್ಕೊಂಡು ಇಲ್ಲಿ ಹಾಕಿರ್ತಾರೆ. ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೋಬೇಕು. ಮತ್ತೆ ಪ್ರತಿಯೊಬ್ರು ರೈತರ ಪರವಾಗಿ ಯಾರಾದ್ರೂ ಕಾಳಜಿ ಇದ್ದವರಾದ್ರೆ ಈ ವಿಡಿಯೋನ ಸರ್ಕಾರದ ಮಟ್ಟಕ್ಕೆ ಮುಟ್ಟುವಷ್ಟು ಶೇರ್ ಮಾಡಬೇಕು. ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡೋಕೆ ಏನು ಸಾಕಷ್ಟು ಖರ್ಚು ವೆಚ್ಚಗಳ ಏನಾಗಿರಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಜಸ್ಟ್ ಶೇರ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಗ್ರೂಪ್ಗಳಿಗೆ ಮತ್ತೆ ನಿಮ್ಮ ಸಂಬಂಧಪಟ್ಟ ರೈತರುಗಳಿಗೆ ಎಲ್ರಿಗೂ ಕೂಡ ಶೇರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಕೂಡ ಇದ್ದಾರೆ. ನೀವು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಸತೀಶ್ ಅಂಗಡಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ನಾನು 1-2 ಹಳ್ಳಿ ಮಾತ್ರ ಇಲ್ಲಿ ಒಂದು ವೀಕ್ಷಣೆ ಮಾಡ್ತಾ ಇರೋದು. ನಾನು ಕೂಡ ಸ್ಥಳೀಯನೇ ಆಗಿದ್ದೀನಿ, ಇಲ್ಲಿಯ ಸ್ಥಳೀಯನಾಗಿದ್ದೀನಿ ನಾನು. ನೋಡಿ ವೀಕ್ಷಕರೇ, ಕೊನೆಯದಾಗಿ ಈ ರೈತರ ಪರವಾಗಿ ಕಾಳಜಿ ಇದ್ದವರು ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ರೈತರಿಗೆ ಒಂದು ನ್ಯಾಯ ಒದಗಿಸೋಣ. ಮತ್ತೆ ಈ ವಿಡಿಯೋದಲ್ಲಿ ಏನಾದ್ರೂ ಒಂದು ತಪ್ಪು ಕಾಣಿಸಿದ್ರೆ ಅದನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಸರಿ ಅನ್ಸಿದ್ರೆ ಅದನ್ನ ಲೈಕ್ ಮಾಡಿ. ಹಾಗೆ ರೈತರನ್ನ ಬೆಂಬಲಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾನು ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.